ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಈದ್ಗಾ ಮೈದಾನಕ್ಕೆ ಭೇಟಿ ಕೊಟ್ಟು ಮುಸ್ಲಿಮರಿಗೆ ಶುಭ ಕೋರಿದ್ದಾರೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಹಾಗೂ ವಿಜಯಪುರಕ್ಕೆ ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ. ಈ ಬಾರಿ ಎಲ್ಲಾ ಸಮುದಾಯದ ಜನ ತಮ್ಮನ್ನ ಬೆಂಬಲಿಸ್ತಾ ಇದ್ದು ಗೆಲುವಿನ ವಿಶ್ವಾಸ ನಮ್ಮದೇ ಅಂತ ಹೇಳಿ ತಿಳಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಅವರದ್ದೇ ಬೆಂಬಲಿಗರು ಗೋ ಬ್ಯಾಕ್ ಅಂತಿದ್ದಾರೆ ಅಂತೇಳಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾ ರಾಮಯ್ಯನವರು ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಈಗಾಗಲೇ ಕೂಡ ಈದ್ಗಾ ಮೈದಾನಕ್ಕೆ ಭೇಟಿ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಬಾಂಧವರನ್ನ ಪ್ರೀತಿಯನ್ನ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಬೆಳಗ್ಗೆಯಿಂದಲೂ ಕೂಡ ಇವತ್ತು ರಂಜಾನ್ ಹಬ್ಬ, ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನ ಕೋರುವಂತ ಕೆಲಸ ಆಗ್ತಿದೆ. ಕ್ಷೇತ್ರದಲ್ಲಿ ತಮಗೆ ಯಾವ ರೀತಿಯ ಬೆಂಬಲ ವ್ಯಕ್ತವಾಗ್ತಿದೆ? ಎಲ್ಲ ಸಮುದಾಯದ ಜನಗಳು ನಿನ್ನೆ ಉಗಾದಿ ಪ್ರಯುಕ್ತ ಬಹಳಷ್ಟು ದೇವಸ್ಥಾನಗಳಿಗೆ ಹೋಗಿರ್ತೀವಿ. ಇವತ್ತು ರಂಜಾನ್ಗೆ ಈದ್ಗಾ ಮೈದಾನಕ್ಕೆ ಬಂದಿದ್ದೀವಿ. ಎಲ್ಲ ಕಡೆ ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನ ಒಗ್ಗಟ್ಟಿಂದ ಕಾಂಗ್ರೆಸ್ ಪಕ್ಷ ಬರಲಿ, ನಮಗೆ ಬೆಂಬಲ ಕೊಡೋದು ಬಹಳ ಒಂದು ಖುಷಿಯಾದ ಒಂದು ಸಂಗತಿ. ಕ್ಷೇತ್ರದಲ್ಲಿ ಈ ಬಾರಿ ತಮ್ಮ ಆದ್ಯತೆ ಏನಿರುತ್ತೆ, ಜನರಿಗೆ ಏನು ಹೇಳ್ತಾರೆ, ಏನು ಆಶ್ವಾಸನೆ ಭರವಸೆಗಳನ್ನ ಕೊಡ್ತಾ ಇದ್ದಾರೆ, ಯಾಕೆ ಮತ ಹಾಕ್ಬೇಕು ಅಂತ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷದ ಮೊದಲನೇದಾಗಿ ನಮ್ಮ ಎಲ್ಲ ಪ್ರಣಾಳಿಕೆಗಳು ನಾವು ಹೇಳಿದಂತೆ ನುಡಿದಂತೆ ನಡೆದಿದ್ದೀವಿ. ನಾವು ಮುಂದೆ ನಮ್ಮ ನ್ಯಾಯ ಕಾರ್ಯಕ್ರಮ ಇರ್ಬೋದು, ಅದನ್ನು ಹೇಳ್ದಂಗೆ ನಡೆಸ್ಕೊಡ್ತೀವಿ. ನಮ್ಮ ಚಿಕ್ಕಬಳ್ಳಾಪುರಿನ ಜನತೆಗೆ 100% ಲಿಟ್ರಸಿ ಕೊಟ್ಟು 100% ಎಂಪ್ಲಾಯ್ಮೆಂಟ್ ರೇಟ್ ಕೊಡಿಸ್ಬೇಕು. ಎಂಪ್ಲಾಯ್ಮೆಂಟ್ ಯುವಕರಿಗೆ ಅವಕಾಶ ಸಿಕ್ಕಿದಾಗ ಅವರ ಬೆಳವಣಿಗೆಗೆ ಒಂದು ಅವಕಾಶ ಸಿಗುತ್ತೆ ಅಲ್ಲಿ.